ನೆಕ್ಸ್ಟ್ ಈ ಒಂದು ವ್ಲಾಗ್ ಬಂದ್ಬಿಟ್ಟು ಸಂಡೇ ವ್ಲಾಗ್. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಎರಳಿಕಾಯಿ ಗಿಡ ಇದ್ದು ಇದರಲ್ಲಿ ಒಂದು 5-6 ಹಾಕಿದ್ದೆ ಒಂದು ಪಾಕೆಟ್ಗೆ. ಅದೇ ನೆಕ್ಸ್ಟ್ ನಮ್ಮ ಅಪ್ಪಂಗೆ ಅರ್ಧ ಕೊಟ್ಟು ಕಳಿಸಿದ್ದೆ. ಇನ್ನು ಉಳಿದಿರೋದನ್ನ ಮಳೆ ಜಾಸ್ತಿ ಇದ್ದಿದ್ರಿಂದ ಹೊಲದ ಹತ್ರ ಹೋಗೋದಕ್ಕಾಗಿರ್ಲಿಲ್ಲ. ಅದು ಇದು ಕೆಲಸ ಏನಾದರೂ ಇದ್ದೇ ಇರ್ತಿತ್ತು. ಸಂಡೇ ಆಗಿದ್ರಿಂದ ಎಲ್ಲರೂ ಇದ್ದೀವಲ್ವಾ, ಹೊಲದ ಹತ್ರ ಹೋಗ್ಬಿಟ್ಟು ಜಾಸ್ತಿ ದಿನ ಆಗಿತ್ತು ನಾನು ಅಂತ ಹೋಗಿ ಎರಳಿಕಾಯಿ ಗಿಡನ ಹಾಕ್ಬಿಟ್ಟು ಆನಂತರ ಎಲ್ಲಿ ನೋಡಿದ್ರು ಕೂಡ ಗ್ರೀನರಿ ಗ್ರೀನರಿ ಗ್ರೀನರಿ. ಯಾಕೆಂತಂದ್ರೆ ಮಳೆ ಬಂದಿರೋದ್ರಿಂದ ತುಂಬಾ ಕಡೆ ಎಲ್ಲಾ ಕಡೆನೂ ಹುಲ್ಲು ತುಂಬಾನೇ ಬೆಳ್ಕೊಂಡ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನಮ್ಮ ತೋಷಿ ಎಲ್ಲಾ ಕಡೆ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದ. ಅದು ಕರೆಕ್ಟಾಗಿ ಮಾಡೋದೇ ಇಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಮಾಡ್ತಿರ್ತಾನೆ. ಅದು ಕ್ಯಾಮ್ರಾ ಎಲ್ಲ ಕಂಪ್ಲೀಟ್ ಆಗಿ ಶೇಕ್ ಆಗ್ತಾ ಇರುತ್ತೆ. ಈ ಚೆನ್ನಾಗಿ ಬಂದಿರುತ್ತೆ, ಬಟ್ ಶೇಕ್ ಆಗಿರುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಹಾಕೋದಕ್ಕೆ ಆಗೋದಿಲ್ಲ, ಕ್ಲಾರಿಟಿ ಕಾಣೋದಿಲ್ಲ ಅಲ್ವಾ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಎಲ್ಲೆಲ್ಲೋ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾರಲ್ವಾ. ಸೊ ಈ ರೀತಿ ಒಳಗಡೆ ಬಂದ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು ಮಧ್ಯದಲ್ಲಿ ನಿಂತ್ಕೊಂಡು ನಾನು ಕೂಡ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡೆ. ಆನಂತರ ಬೆಳಗ್ಗೆನೆ ಅಡುಗೆ ಮಾಡಿಬಿಟ್ಟಿದ್ದೆ, ಸಂಡೇ ಅಲ್ವಾ. ಸೊ ಹಾಗಾಗಿ ಬೆಳಗ್ಗೆನೆ ಅಡುಗೆ ಮಾಡಿದ್ದೆ. ನೆಕ್ಸ್ಟ್ ಸಂಜೆ ಮತ್ತೆ ಏನು ಅದೇ ಊಟ ಮಾಡೋದು ಅಂತ ಸ್ವಲ್ಪ ಪಲಾವ್ ರೀತಿ ಮಾಡೋಣ ಅಂತ ಅನ್ಕೊಂಡು ಕೈಗೆ ಏನೇನು ಸಿಗುತ್ತೆ ಸೊ ಎಲ್ಲದನ್ನು ಹಾಕ್ಬಿಟ್ಟಿದ್ದೀನಿ. ಸೋಯಾ, ತರಕಾರಿ, ಅದ್ರ ಜೊತೆಗೆ ಕಾಳುಗಳು, ಕಡಲೆ ಬೀಜ ಏನು ಸಿಗುತ್ತೆ ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಮಿಕ್ಸ್ ಪಲಾವ್ ಅಂತ ಅಂದ್ಕೊಂಡು ಪಲಾವ್ ಮಾಡಿದೆ. ನೆಕ್ಸ್ಟ್ ಬೋಂಡ ಮಾಡಿ ಜಾಸ್ತಿ ದಿನ ಆಗಿತ್ತು. ನನ್ನ ಹಸ್ಬೆಂಡ್ ಕೇಳ್ತಿದ್ರು ಬೋಂಡನೇ ಮಾಡಿಲ್ಲ, ಬೋಂಡ ಮಾಡ್ತಿದ್ಯಾ ಅಂತ ಅಂದ್ರು. ಯಾಕೆಂದ್ರೆ ನೈಟ್ ಊಟ ಬೇಡ, ನಾನು ಪಾನಿಪುರಿ ತಿನ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ರು. ಆನಂತರ ಏನೋ ಕೇಳ್ತಿದಾರಲ್ಲ, ನಾನು ಮಾಡಿ ಜಾಸ್ತಿ ದಿನ ಆಗಿತ್ತಲ್ವಾ ಅಂತ ಅನ್ಕೊಂಡು 1, 2 ಅಥವಾ 3 ಈರುಳ್ಳಿ ಬೋಂಡ ಮಾಡಿಬಿಟ್ರೆ ನಮ್ಮ ಮನೇಲಿ ಒದ್ದಾಡಿ ಹೋಗ್ಬಿಡ್ತವೆ ಅದೇ ಬೋಂಡಗಳು.